ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಸಂಘರ್ಷ. ರೆಬಲ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಗುಡುಕ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ನಾನಾ ನೀನಾ ಅನ್ನೋ ತರ ವಿಜಯೇಂದ್ರ ಆಪ್ತರು ಕೆಂಡ ಕಾರ್ತಿದ್ದು ನಾಳಿನ ಹೋರಾಟಕ್ಕೂ ಮುನ್ನಾನೆ ಬೇಗ ಮೀಟಿಂಗ್ ನಡೀತಾ ಇದೆ ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣ ಸಂಘರ್ಷ. ರೆಬೆಲ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಕೆಂಡ ಕಾರಿದ್ದಾರೆ. ನಾಳಿನ ಹೋರಾಟಕ್ಕೂ ಮುನ್ನವೇ ಬೇಗ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ವಿರೋಧಿ ಬಣಗಳ ಪ್ರತ್ಯೇಕ ಹೋರಾಟಕ್ಕೆ ಕೆಂಡ ಆಗಿದ್ದಾರೆ. ವಿಜಯೇಂದ್ರ ಹೋರಾಟವನ್ನ ಅವರ ನಾಯಕತ್ವದಲ್ಲೇ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ನಾಳಿನ ಹೋರಾಟ ಅಂದ್ರೆ ನಾಳೆ ನಾಡಿದ 2 ದಿನ 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡೇನು ಹೋರಾಟಕ್ಕೆ ಹೋಗ್ತಾ ಇದಾರಲ್ಲ, ಅದಕ್ಕೂ ಮುನ್ನಾನೇ ಈಗ ಮೀಟಿಂಗ್ ಅನ್ನ ಕರೆದಿರೋದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇದೆ. ಒಂದು ಕಡೆ ಭಿನ್ನರ ನಡೆ, ಇನ್ನೊಂದು ಕಡೆ ನಾಯಕರ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಒಂದ್ ಕಡೆ ಹೈಕಮಾಂಡ್ ಕಿವಿ ಹಿಂಡಿದ್ರು ಕೂಡ ಎಲ್ಲೋ ಬಣ ಅನ್ನೋದು ಹೋಗ್ತಾ ಇಲ್ಲ ಬಿಜೆಪಿಯಿಂದ ಅಂತ ಹೇಳ್ಬೋದು. ವಿಜಯೇಂದ್ರ ನಾಯಕತ್ವದಲ್ಲೇ ಹೋರಾಟಕ್ಕೆ ತಂತ್ರ ಮಾಡ್ತಿದ್ರು. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಸಂಘರ್ಷ. ರೆಬಲ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಕೆಂಡ ಕಾರ್ತಿದ್ದಾರೆ. ವಿರೋಧಿ ಬಣಗಳ ಪ್ರತ್ಯೇಕ ಹೋರಾಟಕ್ಕೀಗ ಆಪ್ತರು ವಿಜಯೇಂದ್ರ ಆಪ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಯಕತ್ವದಲ್ಲೇ ವಿಜಯೇಂದ್ರ ಅವರ ನಾಯಕತ್ವದಲ್ಲೇ ಹೋಗ್ಬೇಕು, ಅವ್ರ ನಾಯಕತ್ವದಲ್ಲೇ ಬರಬೇಕು ಅಂತ. ಆದ್ರೆ ಇಲ್ಲಿ ಲಿಂಬಾವಳಿ ಹೆಸರಿದೆ, ರಮೇಶ್ ಜಾರಕಿಹೊಳಿ ಹೆಸರಿದೆ, ಆದ್ರೆ ಯತ್ನಾಳ್ ಹೆಸರು ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು 3 ಟೀಮ್ ಮಾಡ್ಕೊಂಡಿದಾರಲ್ಲ, ಸೊ 3 ಟೀಮ್ ಅಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲೂ ಯತ್ನಾಳ್ ಅವರ ಹೆಸರು. ಸೊ ಅದೇ ಈಗ ಆಕ್ರೋಶಕ್ಕೆ ಕಾರಣವಾದಂತೆ ಕಾಣಿಸ್ತಿದೆ. ತಾರಕಕ್ಕೇರಿದೆ ಬಣ ಸಂಘರ್ಷ. ಒಂದು ಕಡೆ ವಿರೋಧಿ ಬಣಗಳು ಕೂಡ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಇತ್ತ BY ವಿಜಯೇಂದ್ರ ಅವರ ಆಪ್ತರು ಅತೃಪ್ತರ ವಿರುದ್ಧ ಹೊಸ ತಂತ್ರವನ್ನ ಹೇಳಿತಾ ಇದ್ದಾರಂತೆ. ಹಿರಿಯ ನಾಯಕರುಗಳಿಗೆ ಒತ್ತಡ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದು ಮಧ್ಯಾಹ್ನ 1 ಗಂಟೆಗೆ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ಸೊ ನಾಳಿನ ಹೋರಾಟದ ಬಗ್ಗೆ, ಅದರಲ್ಲಿ ಈ ಬಂಡಾಯ ನಾಯಕರನ್ನ ಅತೃಪ್ತರನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಹಿರಿಯ ನಾಯಕರ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. 1 ಗಂಟೆಗೆ ಮೀಟಿಂಗ್ ಅನ್ನ ಕರೆದಿರೋದು, ಹಿರಿಯ ನಾಯಕರ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆಪ್ತರು. ಸೊ ಹಾಗಾಗಿ 1 ಗಂಟೆಗೆ ಮಧ್ಯಾಹ್ನ ಬಿಗ್ ಮೀಟಿಂಗ್ ಇದೆ. ಸಾಕಷ್ಟು ಕುತೂಹಲ ಅಂತೂ ಇದೆ. BYV ಆಪ್ತರಿಂದ ಅತೃಪ್ತರ ವಿರುದ್ಧ ಹೊಸ ತಂತ್ರವನ್ನ ಹೂಡಿದು ಹಿರಿಯ ನಾಯಕರನ್ನ ಒತ್ತಡವನ್ನ ಹೇರಿ ಅನ್ನುವಂತಹ ಪ್ಲಾನ್ ಮಾಡಿದಾರಂತೆ. ಸೊ ಕಾದ್ ನೋಡೋಣ 1 ಗಂಟೆಗೆ ಮೀಟಿಂಗ್ ಅನ್ನ ಮಾಡಿ ಏನೆಲ್ಲ ಡಿಸೈಡ್ ಮಾಡ್ತಾರೆ, ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ, ರೆಬಲ್ಸ್ ಗಳನ್ನ ಬಿಟ್ಟೆ ನಾಳೆ ಅಖಾಡಕ್ಕೆ ಇಳಿತಾರೆ ಏನು ಎತ್ತ ಅಂತ ಕಾದು ನೋಡ್ಬೇಕಾಗುತ್ತೆ. ಸೊ ಸಭೆಯಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸಾಕಷ್ಟು ನಾಯಕರಿಗೆ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ, ಹಿರಿಯ ನಾಯಕರಿಗೆ. ಅವರೆಲ್ಲರ ಒಮ್ಮತದ ನಿರ್ಧಾರ ಏನಿರುತ್ತೆ, ಅವ್ರನ್ನ ಒಟ್ಟುಗೂಡ್ಕೊಂಡೇ ಹೋಗ್ತಾರ ಅಥವಾ ನಾಳೆ ಸಪರೇಟ್ ಆಗಿ ಹೋಗ್ಬಿಡ್ತಾರ ಬಂಡಾಯ ನಾಯಕರನ್ನ ಬಿಟ್ಟು